ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಒಂದು ಕಡೆ ನೋಡಿದ್ರೆ ಥಿಯೇಟ್ರಿಗೆ ಜನಗಳು ಬರ್ತಾ ಇಲ್ಲ ಅಂತ ಥಿಯೇಟ್ರ್ ಓನರ್ಗಳು ಅದ್ದಾಡ್ತವ್ರೆ. ಇನ್ನೊಂದು ಕಡೆ ನೋಡಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೂ ಚೆನ್ನಾಗಿರೋ ಫಿಲ್ಮ್ಗಳು ಬರ್ದೇನೆ ಅಮಾವಾಸ್ಯೆ ಹುಣ್ಣಿಮೆಗೆ ಯಾವುದೋ ಒಂದು ಚೆನ್ನಾಗಿರೋ ಫಿಲ್ಮ್ಗಳು ಬರ್ತದೆ. ಅದನ್ನ ನೋಡ್ಕೊಂಡು ಖುಷಿಯಾಗಿರೋಣ ಅನ್ನೋ ಟೈಮಲ್ಲೇ ಕಿತ್ತೋಗಿರೋ ಕಾಂಟ್ರವರ್ಸಿಗಳು ಅಡ್ಡಕ್ಕೆ ಬರ್ತವೆ. ಸೊ ಈಗಲೂ ಅದೇ ಥರ ಒಂದು ಚಿಕ್ಕ ಮಕ್ಕಳು ಕಾಂಟ್ರವರ್ಸಿ ಅಡ್ಡಕ್ಕೆ ಬಂದಿದೆ. ಅದು ಹೆಂಗೆ ಅಂದರೆ UKG ಹುಡುಗಂಗೂ ಮತ್ತು ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗನಲ್ಲ, ಥರ್ಡ್ ಕ್ಲಾಸ್ ಹುಡುಗ. ಗೊತ್ತಾಗ್ತದೆ ನಿಮಗೆ ಆ ಹುಡುಗ ನೋಡಿದ್ರೆ ಎಂಥವನು ಅಂತ. ಸೊ ಅದು ಬೇರೆ ಯಾರೂ ಅಲ್ಲ, ನಮ್ಮ 10 ಮಾಸ್ ಡೈಲಾಗ್ ಡೆಲಿವರಿ ಬಾಯ್ ರಕ್ಷಕ್ಕು ಮತ್ತು ಲಾರ್ಡ್ ಪ್ರಥಮ್ ಮಧ್ಯೆ. ಒಬ್ಬಂಗೆ ಫೇಮಸ್ ಆಗಬೇಕು, ದರ್ಶನ್ ಅವ್ರಿಗೆ ಹತ್ರ ಆಗಬೇಕು, ಇನ್ನೊಬ್ಬ ಕಾಲ್ ಕಿರ್ಕೊಂಡು ಜಗ್ಲಕ್ಕೆ ಬರಬೇಕು, ಎಲ್ಲರ ಕೈಲೂ ಒದೆ ತಿನ್ಸ್ಕೊಂಡು ಹೋಗ್ಬೇಕು. ಇವರಿಬ್ರು ಜಗ್ಲ ಸಂಬಂಧವಾಗಿ ChatGPT ಹೋಗಿ ರಕ್ಷಕ್ ಬುಲೆಟ್ ವರ್ಸಸ್ ಲಾರ್ಡ್ ಪ್ರಥಮ್ ಫೈಟ್ ಅಂತ ಕೇಳಿದಾಗ ಅದೇನು ಹೇಳ್ತು ಗೊತ್ತಾ? ಇಟ್ಸ್ ನಾಟ್ ಅ ಜಸ್ಟ್ ಬಿಗ್ ಡೀಲ್, ಇಟ್ಸ್ ಜಸ್ಟ್ ಸ್ಕೂಲ್ ಐಕ್ಲು ಫೈಟ್. ಇಬ್ರು ತಲೆ ಮೇಲೆ ಒಂದು ಗಿವಿಂಗ್, ಮನೆಗೆ ಕಳ್ಸಿಂಗ್ ಅಂತ ಹೇಳ್ತು. ಒಬ್ಬ ಚಿಕ್ಕ ಏಜು, ಒಬ್ಬ ದೊಡ್ಡ ಏಜು, ಆದ್ರೂ ಇಬ್ರಿಗೂ ಕಾಮನ್ ಥಿಂಗ್ ಏನ್ ಗೊತ್ತಾ? ಇಬ್ರಿಗೂ ತಲೆ ಇಲ್ಲ. ಓಕೆನಾ? ಸೊ ನಾನೀಗ ಕಾಂಟ್ರವರ್ಸಿ ಅಂತ ಇದ್ದೀನಲ್ಲ, ಈ ಕಾಂಟ್ರವರ್ಸಿ ಎಲ್ಲಿ ಉದ್ಭವ ಆಯ್ತು ಅಂತ ನೋಡಕ್ ಹೋದ್ರೆ, ಈ ಪ್ರಥಮ್ ಅನ್ನೋನು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ತಲೆ ತಿನ್ಬೇಕು ಅಂತ ಹೋದಾಗ ಅಲ್ಲೇ ದರ್ಶನ್ ಅವ್ರ ಬ್ಯಾರಿಕಲ್ಲಿ ಇದ್ದವ್ರೆ ಒಬ್ರು, ಬೇಕ್ರಿ ರಘು ಅಂತೆ. ಈಸ್ ವೆರಿ ಗುಡ್ ಎಟ್ ಮೇಕಿಂಗ್ ಮೊಟ್ಟೆ ಪಫ್ಸ್, ಹನಿ ಕೇಕ್, ಕ್ರೀಮ್ ಬನ್ ಅಂದೆಲ್ಲ. ಸೊ ಇವ್ರು ಪ್ರಥಮ್ನ ನೋಡಿ, ಇವ್ನು ನಾವು ರೇಣುಕಾ ಸ್ವಾಮಿಗೆ ಸೆಂಡ್ ಆಫ್ ಪಾರ್ಟಿ ಕೊಟ್ಟಾಗ ನಮ್ಮ ದರ್ಶನ್ ಅವ್ರ ಅಗೇನ್ಸ್ಟೇ ಮಾತಾಡಿದ್ನಲ್ಲ, ತಾಳು ಸ್ವಲ್ಪ ಮಾತಾಡ್ಸ್ಕೊಬರೋಣ, ಕುಶಲವೇ ಕ್ಷೇಮವೇ ಅಂತ ಕೇಳಕ್ ಹೋದಾಗ ಏನೋ ಹುಚ್ಚ ವೆಂಕಟ್ ಥರ ಡೈರೆಕ್ಟಾಗಿ ಅವನ ಮೇಲೆ ಮಾರ್ಷಲ್ ಆರ್ಟ್ಸ್ ಪ್ರಯೋಗ ಮಾಡಕ್ಕೆ ಹೋಗ್ದೇನೆ ಏನೋ ಹಲ್ಲೆ ಮಾಡಿದೆ. ಏನೋ ಇಷ್ಟುದ್ದು ಡ್ರ್ಯಾಗರ್ನ ತೆಗ್ದ್ಬಿಟ್ಟು, ಅದೇ ನೋಡು ಮೀಶೋದಲ್ಲಿ ತಗೊಂಡಿದ್ದೀನಿ ಚಾಕು ಹೆಂಗಿದೆ ಅಂತ ಅದ್ರ ಬಗ್ಗೆ ರಿವ್ಯೂ ಕೇಳ್ಬಿಟ್ಟು ಸ್ವಲ್ಪ ವಾರ್ನಿಂಗ್ ಕೊಟ್ಬಿಟ್ಟು ಹೋದ್ರಂತೆ. ಸೊ ಇವೆಲ್ಲ ಆಗ್ಬೇಕಾದ್ರೆ ಅವ್ರ ಪಕ್ಕದಲ್ಲೇ ನಮ್ಮ ಮಾಸ್ ಮಹಾರಾಜ ರಕ್ಷಕ್ ಬುಲೆಟ್ ಇದ್ದಂತೆ. ಈ ತರ ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಪ್ರಥಮು ಪಾಪ ಖಂಡಿಸ್ತೀನಿ ಅಂತಿದ್ದವನ್ ಕಂಡ ನವರಂಧ್ರಗಳೆಲ್ಲ ಅಲ್ಲಾಡೋಗಿ ಅಣ್ಣಿಗೆ ಯಾಕೋ ಇನ್ನೊಂದು ಸ್ವಲ್ಪ ಬಿಟ್ರೆ ನನಗೆ ಆ ಪ್ರಾಡಕ್ಟ್ದು ಟೆಸ್ಟಿಂಗೇ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಭಯ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಕೊಟ್ಟೆ ಬಿಟ್ಟಂತೆ. ಸರ್ ಆಗಿ ಬಂದಿರೋದು ಅವ್ರ ಕಳಿಸ್ ಆಗಿದೆ FIR ಕಾಪಿನ. ಪ್ರಥಮ್ ಇಷ್ಟೊಂದು ದೊಡ್ಡವನಾಗ್ಬಿಟ್ನ FIR ಕೊಡಷ್ಟು. FIR ಫುಲ್ ಫಾರ್ಮ್ ಕೇಳಿ ಅವ್ನಿಗೆ ಆಯ್ತು, FIR ತಗೊಂಡೇ ಬಿಟ್ರು ಅನ್ಕೊಳ್ಳಿ. ಪಾಪ ಪ್ರಥಮ್ ಸಮಾಧಾನಕ್ಕೆ ಹೇಳದ. ಸೊ ನಮ್ ಲಾರ್ಡ್ ಲಬಕ್ದಾಸ್ ಪ್ರಥಮ್ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಬೇಕ್ರಿ ರಘು ಮತ್ತೆ ದರ್ಶನ್ ಫ್ಯಾನ್ಸ್ ಅವ್ನಿಗೆ ಚುಚ್ತೀನಿ ಅಂತ ಬೆದರಿಕೆ ಹಾಕ್ಬೇಕಾದ್ರೆ ರಕ್ಷಕ್ಕು ಅಲ್ಲೇ 2 ಅಡಿ ದೂರದಲ್ಲಿ ನಿಂತಿದ್ದಂತೆ. ರಕ್ಷಕ್ ನನ್ನ ತಮ್ಮ ನನ್ನಿಂದ 2 ಅಡಿ ದೂರದಲ್ಲಿ ಕೂತಿದ್ದ. ಮೊದಲೇ ಈ ತರ ವಿಚಾರಗಳು ಕಾಯ್ತಾ ಇರ್ತಾರೆ ನ್ಯೂಸ್ ಚಾನೆಲ್ ಅವರು. ಇದು ಒಂಥರ ಇವರಿಬ್ರು ಕಾಂಟ್ರವರ್ಸಿ ನ್ಯೂಸ್ ಚಾನೆಲ್ಗೆ ಒಂಥರ ಹೋಳಿಗೆ ಊಟ ಹಾಕ್ಸ್ದಂಗೆ ಆಗೋಯ್ತು. ಒಬ್ಬ ಪೆಂಗನ್ ಮಗಂಗೆ ನೋಡಿದ್ರೆ ದರ್ಶನ್ ಅವ್ರಿಗೆ ಹತ್ರ ಆಗ್ಬೇಕು ಅಂತ ಯೋಚನೆ, ಇನ್ನೊಬ್ಬಂಗೆ ನೋಡಿದ್ರೆ ಅವ್ನು ಮೂವಿ ಪ್ರಮೋಷನ್ ಮಾಡ್ಕೋಬೇಕು, ದೊಡ್ಡ ಇದು ಅನ್ಸ್ಕೋಬೇಕು, ಮೇಧಾವಿ ಅನ್ಸ್ಕೋಬೇಕು ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಾನು ನಿಮ್ಗೆ ಎಲ್ಲಿ ಬಿಸಿ ಮುಟ್ಸ್ಬೇಕು ಅಲ್ಲಿ ಮುಟ್ಟಿಸ್ತಾ ಇದೀನಿ, ಉಪವಾಸ ಮಾಡ್ತಾ ಇದ್ದೀನಿ ಸರ್. ಹೆಚ್ಚು ಕಡಿಮೆ ಆಗ್ಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್. ಇದನ್ನೇ ಇವ್ರಿಬ್ರನ್ನ ಅಡ್ವಾಂಟೇಜ್ ತಗೊಂಡು ನ್ಯೂಸ್ ಅವರು TRP ನ ಬೆಳೆಸ್ಕೊಂಡ್ರು. 3 ಜನ ಅವ್ರವ್ರ ಬೆಲೆ ಬೇಯಿಸ್ಕೊತವ್ರೆ, ಅದು ದರ್ಶನ್ ಅವ್ರ ಹೆಸರು ಇಟ್ಕೊಂಡು. ನಾನಿಲ್ಲಿ ಯಾವ ಸೆಲೆಬ್ರಿಟಿ ಪರವಾಗೂ ಮಾತಾಡ್ತಿಲ್ಲ. ಬಿಟಾಕ್ರಿ, ಪ್ರಥಮ್ ಯಾರು ಸಪೋರ್ಟ್ ಮಾಡಲಿಲ್ಲ ಅಂದ್ರೇನು, ಆ ಒಬ್ಬ ವ್ಯಕ್ತಿ ಇದ್ದಾನೆ ಅವ್ನ ಹಿಂದೆ, ಅವ್ನು ನಿಂತ್ಕೊಂಡಿದ್ರೆ ಇವ್ನಿಗೆ 1000 ಆನೆ ಬಲ. ಅದು ಯಾರು ಗೊತ್ತಾ? ರಕ್ಷಕ್ ಬುಲೆಟ್ಗೆ ಅಕಸ್ಮಾತ್ ಕರ್ನಾಟಕದವ್ರ ಸಪೋರ್ಟ್ ಇರ್ಬೋದು, ಬಟ್ ಪ್ರಥಮ್ಗೆ ಹುಚ್ಚ ವೆಂಕಟ್ ಇಂದ ಇಂಟರ್ನ್ಯಾಷನಲ್ ಸಪೋರ್ಟ್ ಸಿಗುತ್ತೆ. ಹುಚ್ಚ ವೆಂಕಟ್ ಸೇನೆ ಅವರು ಇವತ್ತು ಲಂಡನ್ ಅಲ್ಲಿ ಇದೆ, ಜರ್ಮನಿಯಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ, ಮದಿಂದ ಇದೆ. ಇನ್ನು ನಮ್ಮ ಹುಡುಗ ವರ್ಲ್ಡ್ಗೆ ಫೇಸ್ಬುಕ್ ನ ಮೊದಲನೇ ಸಲ ಯೂಸ್ ಮಾಡಿದ ಹುಡುಗ ನಮ್ಮ ರಕ್ಷಕ್ ಬುಲೆಟ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವನಂತೂ FIR ಬಗ್ಗದೇ ಇಲ್ಲ ಬಿಡಿ. ಆಕ್ಚುಲಿ FIR ಹಾಕೋದ್ರು ಇವನ್ನ ಒಳಗಡೆ ಹಾಕೋ ಡೌಟ್. ಯಾಕಂದ್ರೆ ದರ್ಶನ್ ಅವ್ರು ಇವ್ನ ಕಟ್ಔಟ್ ಇಲ್ಲಿ ನೋಡ್ಬೇಕಲ್ಲ. ಅವ್ನ ಕಟ್ಔಟ್ ನಾನು ಹಿಂಗ್ ಎತ್ತಿ ನೋಡ್ಬೇಕು. ಅವನು ನನ್ನ ಕಟ್ಔಟ್ ನಾನು ಹೆಂಗ್ ನೋಡ್ತೇನೆ, ಅವ್ನ ಕಟ್ಔಟ್ ನಾನು ಹಂಗ್ ನೋಡ್ಬೇಕು. ಅವ್ನು ಜೈಲ್ಗೆ ಹೋಗ್ಬಿಟ್ರೆ ಕಟ್ಔಟ್ ಇಲ್ಲಿ ಬರುತ್ತೆ. ಇವರಿಬ್ರು ಕಿದಾಡ್ತಾ ಇದ್ರೆ, ಇನ್ನೊಬ್ರು ಯಾರೋ ಲೇಡಿ ಡಾನ್ ಬೇರೆ ಎಂಟ್ರಿ, ಅವ್ರ ಹೆಸರು ಯಶಸ್ವಿನಿ ಅಂತೆ. ಅವ್ರು ಎಂತ ಬ್ಯಾಡ್ ಪೊಸಿಷನ್ ಅಲ್ಲಿ ಇದ್ರು ನಾವು ಬಿಡ್ಕೊಡಕ್ ರೆಡಿ ಇಲ್ಲ. ಜೈ ಬಾಸ್ ಅಂತೀವಿ. ರೌಡಿ ಶೀಟರ್ ಅಂತೆ ಗುರು. ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಕೇಳ್ತಾ ಇರೋದು, ಹೆಂಗಸರು ರೌಡಿ ಶೀಟರ್ ಆಯ್ತಾರೆ ಅಂತ. ಅಮ್ಮದು ಬಿಟಾಕಿ, ಔಟ್ ಆಫ್ ಸಿಲೆಬಸ್ ಅದು. ಇದ್ರ ಮಧ್ಯೆ ಮೋಹಾಕತಾರೆ, ರಮ್ಯಾ ಬೇರೆ ಬಂದಿರೋದು ಮೋಹಾಕತಾರೆ. ಅಲ್ಲ ದರ್ಶನ್ ಅವ್ರ ಮೇಲೆ ಏನಿಷ್ಟು ಗ್ರಡ್ಜು ಅಂತ. ಅಲ್ಲ ರೇಣುಕಾ ಸ್ವಾಮಿ ಸತ್ತೋಗಿದ್ದು 2024 ಜೂನ್ಗೆ. ಈಗ 2025 ಜೂನ್ ಆಗಿ ಜುಲೈ ಮುಗಿದು ಇನ್ನೇನು ಆಗಸ್ಟ್ ಬಂತು. ಹತ್ತತ್ರ 1 ವರ್ಷದ ಮೇಲೆ 1 ತಿಂಗಳಾಯ್ತು. ಈಗ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ಹಾಕೊಂಡ್ ಕೂತ್ಕೋತಾಳಲ್ಲ ಇವಮ್ಮ. ಅದ್ರೊಳಗೆ ಇವಮ್ಮ FIR ಕೊಟ್ಟಿರೋದಂತೆ ದರ್ಶನ್ ಅವ್ರ ಫ್ಯಾನ್ಸ್ ಮೇಲೆ ಕಂಪ್ಲೇಂಟ್. ನೀವ್ ಹೇಳ್ತಿರಲ್ಲ ದರ್ಶನ್ ಅವ್ರ ಫ್ಯಾನ್ಸ್ ಅಶ್ಲೀಲ ಮೆಸೇಜ್ ಕಳಿಸ್ತವ್ರೆ ಅಂತ. ನೀವ್ ಹಾಕಿದಿರಲ್ಲ ಸ್ಟೋರಿ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ಹಾಕಿದ್ರಲ್ಲ, ಅವನೇನ್ ಪವಿತ್ರ ಗೌಡಂಗೆ ಡಿವೋಷನಲ್ ಸಾಂಗ್ಸು ಓಂ ಮಹಾಲಕ್ಷ್ಮಿ ನಮೋ ನಮ ಅಂತೇನ್ ಡಿವೋಷನಲ್ ಸಾಂಗ್ಸ್ ಕಳಿಸ್ತಿದ್ದ. ಚಾಮುಂಡೇಶ್ವರಿ ಮಹಿಮೆ ಭಕ್ತಿ ಗೀತೆಗಳ ಕಳಿಸ್ತಿದ್ದ. ಪಾಪ ಹುಡುಗ ರೇಣುಕಾ ಸ್ವಾಮಿಗೆ ಸೆಂಡ್ ಆಫ್ ಪಾರ್ಟಿ ಕೊಟ್ಟು 1 ವರ್ಷದ ಮೇಲೆ 1 ತಿಂಗಳಾಯ್ತು. ಈಗ ಬಂದ್ಬಿಡ್ತಾಮ ಪ್ರೀತಿ ರೇಣುಕಾ ಸ್ವಾಮಿ ಮೇಲೆ. ರೇಣುಕಾ ಸ್ವಾಮಿ ಅವ್ನು ಹೆಂಡ್ತಿನೇ ಮೀಡಿಯಾ ಕೈಲಿ ಬಾಯ್ಪಾಠ ಮಾಡಿಸ್ಕೊಂಡು ಮಾತಾಡ್ತಾಳೆ. ನೀನು ಹೋಗಿ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ಹೇಳ್ಬಿಟ್ರೆ, ಅದರಲ್ಲೂ
ಪ್ರಥಮ್ ಹೇಳದ್ ನೋಡಿ. ರಮ್ಯಾ ಸಿನಿಮಾ ನಿಲ್ಲಿಸಿ 13 ವರ್ಷ ಆಗಿದೆ. ಇವತ್ತು ಅವ್ರ ಚಪ್ಪಲಿ ಇದೆಯಲ್ಲ ನಾನು ಹರಾಜ್ಗಿಡ್ತೀನಿ ಅಂತ ಅಮ್ಮ ಹೇಳಿದ್ರೆ 5 ಲಕ್ಷ ರೂಪಾಯಿ ಹೋಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಆಫ್ ರಮ್ಯಾ ಮೇಡಮ್. ನೋಡಿ ಇದಕ್ಕೆ ಅನ್ನೋದು ಇವ್ನು ತಲೆ ಇಲ್ಲ ಅಂತ. ದರ್ಶನ್ ಅವ್ರ ಫ್ಯಾನ್ಸ್ ಯಾರು ಇದ್ದೀರಾ ಎಲ್ಲರೂ 5,000 ರೂಪಾಯಿ ಡೊನೇಟ್ ಮಾಡ್ಬಿಟ್ಟು ಸ್ವಲ್ಪ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹೆಲ್ಪ್ ಮಾಡಿ, ಸ್ವಲ್ಪ ತಲೆಯಾರು ತೋರಿಸ್ಕೊಳ್ಳಿ. ಇನ್ನೇನು ಪ್ರಥಮ FIR ವಾಪಸ್ ತಗೊಂಡ್ ಬರ್ಬೇಕಾದ್ರೆ ಅವ್ನು ರಾಜ್ಯ ಮರ್ಯಾದೆ ಕೊಟ್ಟರಲ್ಲ ದರ್ಶನ್ ಅವ್ರ ಫ್ಯಾನ್ಸ್ ಸ್ಟೇಷನ್ ಹೊರಗಡೆ. ಇಟ್ ಡಿಸರ್ವ್ಸ್ ಬೆಟರ್. ಸೊ ಈಗ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.